ಮತ್ತೊಂದು ಕಡೆ ಕೇಂದ್ರ ಸಚಿವರು ಒಬ್ಬೊಬ್ಬರಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಿಜೆಪಿ ಕೇಂದ್ರ ಸಚಿವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಸರ್ಕಾರ ನಡೆಸೋರಿಗೆ ವಿನಮ್ರತೆ ಇರಬೇಕು. ಮೊದಲನೇದಾಗಿ ಅಹಂಕಾರ ಅಂತ ಇರಲೇಬಾರದು. ಅದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರ ಆಕ್ರೋಶ ಇದಾಗಿತ್ತು. ಸರ್ಕಾರ ಯಾರೇ ನಡೆಸೋರಿಗೆ ಸ್ವಲ್ಪ ವಿನಮ್ರತೆ ಇರಬೇಕು. ಈಗಿನ ಸರ್ಕಾರಕ್ಕದಿಲ್ಲ. ಇನ್ನು ಮುಂದೆ ರಾಜ್ಯ ಸರ್ಕಾರ ಸೌಜನ್ಯದಿಂದ ವರ್ತನೆಯನ್ನ ಮಾಡಬೇಕು, ಆಗಿದ್ದಾಗಲಿ ಅಂತ ಬಿಟ್ಟು ಸಿಎಂ ಸಚಿವರು ಅಹಂಕಾರದಿಂದ ಮಾತನಾಡೋದು ಫಸ್ಟ್ ಬಿಡಬೇಕು. ಕಾಂಗ್ರೆಸ್ ಅಧಿಕಾರದಲ್ಲಿ ಭಾರತ ಅತ್ಯಂತ ದುರ್ಬಲ ಆಗಿತ್ತು, ಹೀಗಂತ ಟೀಕೆ ಮಾಡ್ತಾ ಇದ್ದಾರೆ, ವಾರ್ನ್ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸರ್ಕಾರ ನಡೆಸೋರು ವಿನಮ್ರವಾಗಿರಬೇಕು. ಯಾವಾಗಲೂ ಅಹಂಕಾರ ಒಳ್ಳೆಯದಲ್ಲ. 1,30,000 ಕೋಟಿ ರೂಪಾಯಿ ಗೂಗಲ್ ಇನ್ವೆಸ್ಟ್ಮೆಂಟ್ ಹೋಯ್ತು. ಹಾಗಾಗಿ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡಲಿಕ್ಕೆ ಬಯಸ್ತೇನೆ. ನೀವು ಮತ್ತು ನಿಮ್ಮ ಸಂಪುಟ ಸಚಿವರು, ನಿಮ್ಮ ಸಚಿವ ಸಂಪುಟದ ಸದಸ್ಯರು ಈ ರೀತಿ ಅಹಂಕಾರದಿಂದ ಮಾತನಾಡಬೇಡ್ರಿ. ಇದು ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ. ನಾನು ಯಾವುದೇ ಪೊಲಿಟಿಕಲ್ ಇಂಟೆನ್ಷನ್ ಇಟ್ಕೊಂಡು ಇದನ್ನು ಹೇಳ್ತಾ ಇಲ್ಲ. ಸರ್ಕಾರ ನಡೆಸೋರು ವಿನಮ್ರವಾಗಿರಬೇಕು. ಯಾವಾಗಲೂ ಅಹಂಕಾರ ಒಳ್ಳೆಯದಲ್ಲ. 1,30,000 ಕೋಟಿ ರೂಪಾಯಿ ಗೂಗಲ್ ಇನ್ವೆಸ್ಟ್ಮೆಂಟ್ ಹೋಯ್ತು.